ಎಲೆಕ್ಷನ್ ಅನೌನ್ಸ್ ಆಗಿದೆ. ಎಲೆಕ್ಷನ್ ಮುಂದೆ ಇಟ್ಕೊಂಡು ತೀರ್ಮಾನ ಮಾಡ್ತಾರೆ ಇಲ್ಲ, ಅದಕ್ಕದಕ್ಕೆ ಏನು ಸಂಬಂಧ ಇಲ್ಲ. ಅದು ಬೇರೆನೇ ವಿಚಾರ, ಇದು ಬೇರೆ ವಿಚಾರ. ಸೊ ಅದನ್ನು ಬೇರೆಯಾಗಿ ನೋಡಬೇಕು, ಇದನ್ನು ಬೇರೆಯಾಗಿ ನೋಡಬೇಕು. ನಾಯಕತ್ವ ವಿಚಾರವಾಗಿ ಏನಾದರೂ ಹೈಕಮಾಂಡ್ ಸಂದೇಶ ಕೊಡ್ತಾರೋ, ಇಲ್ಲವೇ ರಾಜ್ಯಸಭೆ ವಿಧಾನ ಪರಿಷತ್ತು ಇದು ಸ್ವಲ್ಪ ಪುನರಾಲೋಚನೆ ಮಾತ್ರ ಸೀಮಿತ ಆಗುತ್ತೆ? ಇಲ್ಲ, ಅದು ನಮ್ಮದು ಮುಖ್ಯವಾಗಿರುವಂಥದ್ದು ಇದು ಗೊಂದಲ ಬಗ್ಗೆ ಕರೆದರಂತ ನಮ್ಮ ನಿರೀಕ್ಷೆ. ಇದರಲ್ಲಿ ಅದು ಸಾಂದರ್ಭಿಕವಾಗಿ ಚರ್ಚೆ ಆಗ್ಬೋದು, MP ರಾಜ್ಯಸಭಾ. ಅದರ ಮುಖ್ಯವಾಗಿ ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡ್ಲಿಕ್ಕೆ ಕರೆದರಂತ ನಮ್ಮ ಅನಿಸಿಕೆ. ಹಾಗಾಗಿ ಯಾರನ್ನು ಕರೆದು ಯಾರ ಚರ್ಚಿಸಿ ಸಮಸ್ಯೆ ಇತ್ಯರ್ಥ ಬಗೆಹರಿಸ್ತಾರೆ. ರಾಜ್ಯಸಭೆ ಆದ್ರೂ DCM ಅವರು, KPC ಅಧ್ಯಕ್ಷ DCM ಅವರು, ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರು DCM ಅವರು. ಇಲ್ಲ, ಅವ್ರನ್ನ ಕರೆದಿಲ್ಲ. ನಾವು ಕೇಳಿದ ಪ್ರಕಾರ ಅವ್ರನ್ನೂ ಏನೋ ಅವಾರ್ಡ್ ಮಾಡಿದ್ರು ಅಂತ ಕೇಳಿದೀವಿ, ನನಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಇಲ್ಲಾರೆ? CM ಮಾತ್ರ ಉತ್ತರ ಗೊತ್ತು, ಇವ್ರದ್ದು ಐಡಿಯಾ ಇಲ್ಲ. ಏನ್ ಸಾಧ್ಯತೆ ಇದೆ ಅನ್ಸುತ್ತೆ ಸರ್? ಇವತ್ತು ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಾಳೆ ಬದಲಾವಣೆಯ ಬಗ್ಗೆನೇ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಅದೆಲ್ಲ ಮತ್ತೆ ಈಗೇನು ಸಮಸ್ಯೆ ನಡೀತಾ ಇದೆ 6 ತಿಂಗಳಿಂದ, ಅದರ ಇತ್ಯರ್ಥ ಮಾಡಿದ್ರೆ ಪ್ರಮುಖ ಅಜೆಂಡಾ. ಅದು ನಮಗೆ ಗೊತ್ತಿಲ್ಲ, ಅದು ಯಾವ ಓಪನ್ ಆಗಬೇಕಲ್ಲ. ಅದು ಈಗ EVM ಓಪನ್ ಆಗಬೇಕಲ್ಲ, ಅದು ಕೀ ಹಾಕಿ ಓಪನ್ ಆದಾಗ ಗೊತ್ತಾಗೋದು ಯಾರಿಗೆ ಎಷ್ಟು ಬಿದ್ದು ಏನಾಗ್ತದೆ ಲೆಕ್ಕಗೆ. ಅದು ಇನ್ನೂ ಓಪನ್ ಆಗಿಲ್ಲ. ಅದು ಸಬ್ಜೆಕ್ಟ್ ಯಾವ್ದು ಏನಂತ ಹೆಂಗೆ ಗೊತ್ತಾಗೋದು ನಮಗೆ? ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕೆ ಕರೆದಿಲ್ಲ, ಕರೆದಿರ್ಬೋದು, ಇನ್ನೂ ಸ್ಪಷ್ಟವಾಗಿಲ್ಲ, ಅದ್ರ ಗೊತ್ತಿಲ್ಲ. ಅದು ಏನೇನು ಈಗ ನಾವಿಲ್ಲಿ ಕುಂತ ಬೆಂಗಳೂರಲ್ಲಿ ಏನು ಹೇಳಲಿಕ್ಕಾಗಲ್ಲ. ಅವ್ರು ಏನು ಚರ್ಚೆ ಮಾಡಿದ್ದಾರೆ ಮುಖಂಡರು, ನಾಳೆ ಯಾರ್ಯಾರು ಸಭೆಯಲ್ಲಿ ಯಾರ್ಯಾರು ಇರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೂಡ ಇಷ್ಟು ವರ್ಷಗಳ ರಾಜಕೀಯ ಗೊತ್ತಿರುತ್ತೆ, ಮತ್ತೆ ಡೆಲ್ಲಿ ಹೈಕಮಾಂಡ್ ನಾಯಕರು ಎಲ್ಲವೂ ಗೊತ್ತಿದೆ, ಪ್ರಸ್ತುತ ಪರಿಸ್ಥಿತಿ ಎಲ್ಲ ಗೊತ್ತಿದೆ. ಒಂದು ಹಿಂಟ್ ಏನಾದರೂ ನಿಮ್ಗೊಂದಿರುತ್ತೆ, ನೀವು ಕೂಡ ಅಭಿಪ್ರಾಯವನ್ನು ಕೂಡ ಕೊಟ್ಟು ಬಂದಿರ್ತೀರಿ. ಇಲ್ಲ, ಅದು ಅವಾಗ ಕೊಟ್ಟಿರ್ಬೋದು. ಆದ್ರೆ ಈಗ ಅಂತಿಮವಾಗಿ ಅವ್ರು ತೀರ್ಮಾನ ತಗೊಳ್ಳಿಕ್ಕೆ ಇತ್ಯರ್ಥಿ ಇತ್ಯರ್ಥಿ ಹೇಳಲಿಕ್ಕೆ ಕರೆದಿರಂತ ನಮಗಿರುವಂಥ ಸೂಚನೆ ಅಥವಾ ನಮ್ಮ ಅನಿಸಿಕೆ. ಅದು ಚರ್ಚೆ ಇಲ್ಲ. ಅನಿವಾರ್ಯ ಮುಂದುವರಿಸ್ತಾರ, ತೆಗಿತಾರ, ಬೇರೆ ಅವ್ರು ಮಾಡ್ತಾರ, ಅದು ಚರ್ಚೆ ಇಲ್ಲ. ಈ ಇತ್ಯರ್ಥಿ ಹೆಂಗೆ ಗೊಂದಲ ಬಗೆಹರಿಸ್ಬೇಕು ಅನ್ನೋದು ನಮ್ಮ ಪಕ್ಷದ ಮುಂದಿರುವಂಥ ಪ್ರಶ್ನೆ ಅಥವಾ ಸವಾಲು ಅಷ್ಟೇ. ಏಕಾಏಕಿ ನಿರ್ಧಾರ ತಗೊಳ್ಳ, ನೀವು ಕೂಡ ಸಾಕಷ್ಟು ಬಾರಿ ಡೆಲ್ಲಿ ನಾಯಕರು ಭೇಟಿಯಾಗಿದ್ದೀರಿ, ನಿಮ್ಮ ಜೊತೆಗೆ ಸಾಕಷ್ಟು ಜನ ಸಚಿವರುಗಳು ಕೂಡ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಅಭಿಪ್ರಾಯ ಸಂಗ್ರಹಿಸೋದು ಅಥವಾ ಈ ನಿರ್ಧಾರಗಳ ಬಗ್ಗೆ ಏನಾದರೂ ಮಾತುಕತೆ ಮಾಡಿದ್ರೆ ಅಥವಾ ಬರೀ ಒಂದು ಸೈಡ್ ಅಷ್ಟೇ ಆಗಿದೆ? ಇಲ್ಲ, ಫಸ್ಟ್ ಅದು ಓಪನ್ ಆಗಬೇಕಲ್ಲ, ಎದಕ್ಕೆ ಕರೆದಾರೋ ಗೊತ್ತಾಗಬೇಕಲ್ಲ. ಅದಾದ್ಮೇಲೆ ನೀವು ಹೇಳಿದ 2ನೇ ಸ್ಟೆಪ್, ಮೊನ್ನೆ ಹೇಳಿದ ಚಾಪ್ಟರ್ 1, 2, 3. ಅದು ಮೊದಲನೇ ಚಾಪ್ಟರ್ದಾಗ ಏನಿದೆ, ಯಾವ ಅಜೆಂಡಾ ಇದೆ ಗೊತ್ತಿಲ್ಲ. ಅಜೆಂಡಾ ಮೇಲೆ ಮುಂದೆ ಹೇಳುವಂಥ ನಿರ್ಧಾರಗಳ ಅಡಗಿದೆ. ಫಸ್ಟ್ ಏನಿದೆ ಅವರು ಅದ್ರ ಮ್ಯಾಗ ಮುಂದೆ ಅದೇನು ಓಪನ್ ಆಗ್ತದೆ ಗೊತ್ತಿಲ್ಲ ನಮ್ಗೆ. ಏನು ಯಾವ್ದು ಕಾಯಲೇಬೇಕಲ್ಲ, ಇನ್ನು 10 ಗಂಟೆ ಕಾಯಲೇಬೇಕು ನೀವು. ಸ್ಮೂತ್ ಮಾಡ್ಲಿಕ್ಕೆ ಹೈಕಮಾಂಡ್ ಇದ್ದೇ ಇದ್ರಲ್ಲ, ಎಂಥ ಸಂದರ್ಭ ಬಂದ್ರೆ ಅವ್ರು ಸ್ಮೂತಾಗಿ ಹ್ಯಾಂಡಲ್ ಮಾಡೇ ಮಾಡ್ತಾರೆ. ಸ್ಮೂತಾಗಿ ಮಾಡಲಿಕ್ಕೆ ಹೈಕಮಾಂಡ್ ಇರೋದು. ಹೈಕಮಾಂಡ್ ಮ್ಯಾಗ ಬಿಡೋಣ, ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಬಗ್ಗೆ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟಿಗಿನ ಆತಂಕ ಇದೆ. ಸಭೆಯಲ್ಲೂ ಕೂಡ ಸುಮಾರು 97-98 ಕ್ಷೇತ್ರದ ಮೇಲೆ ಬಿಜೆಪಿ ಕಣ್ಣಿಟ್ಟಿದ್ದಾರೆ ಅಂತ ಮಾಹಿತಿ. ಅದು ಇಟ್ಟಿರ್ತಾರೆ, ಪ್ರಶ್ನೆ. ಒಂದು ಪಕ್ಷ ಚುನಾವಣೆ ಗೆಲ್ಲಬೇಕಾದ್ರೆ ಟಾರ್ಗೆಟ್ ನಾವು ಅವ್ರನ್ನ ಮಾಡ್ತೀವಿ, ನಮ್ಮ ಟಾರ್ಗೆಟ್ ಅವ್ರು ಮಾಡ್ತಾರೆ. ಆದರೆ ಈ ಸಲ ವಿಶೇಷವಾಗಿ ಮಾಡ್ತಾರೆ, ಸ್ಪೆಷಲ್ ಪ್ಯಾಕೇಜ್ ಇದ್ದೇ ಇದೆ ಅವ್ರು ಈ ಸಾರಿ. ಯಾಕಂದ್ರೆ ಈ ಸಾರಿ ಅವ್ರು ಕರ್ನಾಟಕ ಗೆಲ್ಲಬೇಕಂತ ಅಜೆಂಡದಿಂದ ಬರ್ತಿದ್ದಾರೆ. ಅದಕ್ಕೆ ನಮ್ಮ ಪಕ್ಷ ತಯಾರಿ ಆಗ್ಬೇಕು. ಅದೇನು ಸೋಲು ಗೆಲುವು ಇದ್ದಿದ್ದೆ, ನಮಗೂ ಗೆಲ್ಲಕ್ಕೆ ಅಷ್ಟೇ ಅವಕಾಶ ಇದೆ, ಅವ್ರಿಗೂ ಗೆಲ್ಲಕ್ಕೆ ಅಷ್ಟೇ ಅವಕಾಶ ಇದೆ. ಉಪಯೋಗ ಹೆಂಗೆ ಮಾಡ್ತೀರಿ ಅದ್ರ ಮ್ಯಾಗೆ ಡಿಪೆಂಡು. 97 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದೆ. ರಾಜ್ಯದಲ್ಲಿ 57 ಲಕ್ಷ ಮತದಾರರನ್ನ ಮ್ಯಾಚಿಂಗ್ ಮಾಡ್ತಾರೆ. ಇನ್ನೂ ಮಾಡಿಲ್ಲ, ಇನ್ನೂ ನಡೀತಾ ಇದೆ, ಇನ್ನೂ ಸ್ಟಾಪ್ ಆಗಿಲ್ಲ. ಮ್ಯಾಪಿಂಗ್ ಮಾಡೋದು ನಡೀತಾ ಇದೆ. ಸೊ 95+
ಎವರೇಜ್ ಆಗ್ಬೋದು. ಈಗ 91 ಏನೋ ಆಗಿದ್ದಾರೆ ಈಗ ರಾಜ್ಯದ್ದು, ಎಂಟರ್ ಸ್ಟೇಟ್ದು 91%. ಇನ್ನೊಂದು 4% ಆಗ್ಬೋದು. 3-4% ಅಂತ ಏನು ಮಾಡಲಿಕ್ಕಾಗಲ್ಲ, ಡಿಲೀಟ್ ಆಗೇ ಆಗುತ್ತೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 3-4% ಡಿಲೀಟ್ ಆಗೇ ಆಗುತ್ತೆ. ಡೆತ್ ಆಗಿದ್ದು, ಟ್ರಾನ್ಸ್ಫರ್ ಆಗಿದ್ದು, ವಿದ್ಯಾರ್ಥಿಗಳು ಹೋಗಿದ್ದು 3-4% ಹಿಡಿದಿದ್ದೀವಿ. ಕೆಲವು ಸಿಟಿಯಲ್ಲಿ ಜಾಸ್ತಿ ಆಗುತ್ತೆ, ಬೆಂಗಳೂರು, ಬೆಳಗಾವಿ, ಮೈಸೂರು ಅಂತಲ್ಲಿ. ಸೊ ಅದು ಜಾಸ್ತಿ ಪರ್ಸೆಂಟೇಜ್ ಡಿಲೀಟ್ ಆಗುತ್ತೆ. ಸರ್, ಬದಲಾವಣೆ ಅನ್ನೋದರ ಪ್ರಶ್ನೆ ಬಂದ್ರೆ ಪರಮೇಶ್ವರ್ ಅವರು ಸಿಎಂ ಆಗಿ ಅಂತ ರಾಜಣ್ಣ ಅವರು ತಮ್ಮ ಬಹಿರಂಗ ಅಭಿಪ್ರಾಯ ತಿಳಿಸಿದ್ದಾರೆ. ಎಲ್ಲರ ಒಮ್ಮತದ ಅಭಿಪ್ರಾಯನೂ ಅದೇನಾ? ನಾಳೆವರೆಗಿನೂ ಹೇಳಲಿಕ್ಕಾಗಲ್ಲ ರೀ. ಎದಕ್ಕೆ ಕರೆದಾರ ಮೊದಲೇ ಪ್ರಶ್ನೆ. ಈಗ ಯಾವ ಉದ್ದೇಶಕ್ಕೆ ಕರೆದಾರ ಅನ್ನೋದು ಮೊದಲೇ ಪ್ರಶ್ನೆ ಇರಲ್ಲ. ಪ್ರಶ್ನೆ ಪತ್ರಿಕೆ ನಾಳೆ ಕೊಡೋರು 11 ಗಂಟೆಗೆ. ಅವ್ರು ನೋಡ್ಬೇಕಿಲ್ಲ. ಇವತ್ತು ಲೀಕ್ ಆದ್ರೆ ನೀಟ್ ಥರ ಲೀಕ್ ಆದರೆ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಅದಕ್ಕೆ ಅದೆಲ್ಲ ಟ್ರೆಜರಿಯಲ್ಲಿ ಸೇಫ್ ಆಗಿದೆ. ನಾಳೆ 11 ಗಂಟೆಗೆ ಕೊಡ್ತಾರೆ. ಯಾರು ಏನು ಬರ್ತಾರೆ. ಡೆಲ್ಲಿ ಏನಿಲ್ಲ, ಇಲ್ಲೇ ಆರಾಮಾಗಿದೆ. ನಮಗಿಲ್ಲ, ಮುಗಿದ್ಮ್ಯಾಗ ತಿಳಿ ಆದ್ಮ್ಯಾಗ ಹೋಗ್ತೀವಿ ವಾತಾವರಣ. ಮೊದಲು ಅಡ್ವಾನ್ಸ್ ಆಗಿ ನೀವು ಹೋಗಿ ಬರ್ತೀರಾ, ಅದಾದ್ಮೇಲೆ ಅಂತೂ ಉದ್ದೆಲ್ಲ ಬೆಳವಣಿಗೆ ಆಗ್ತಾವೆ, ಮತ್ತೆಲ್ಲ ಮುಗಿದ್ಮೇಲೆ ಹೋಗ್ತೀರಾ. ಏನ್ ಸರ್ ಇದು ದುಡ್ಡು? ಈಗ ಹೋದ್ರೆ ಅವ್ರದ್ದು ಆಲ್ರೆಡಿ ಅವ್ರಿಗೆ ಕರೆದಿದ್ರು, ನಮ್ಮನ್ನ ಕರೆದಿಲ್ಲ. ಅವ್ರ ಮುಗಿಲಿ, ಅವ್ರು ಮುಗಿದ್ಮ್ಯಾಗ ಮತ್ತೆ ಹೋಗ್ತೀವಿ ನಾವು. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಚರ್ಚೆ ಶುರುವಾಗಿದೆ. ಗೃಹಲಕ್ಷ್ಮಿ ಅದೇನು ಕೂಡ ಅದೇ ಅದರಲ್ಲಿ ಬೋಗಸ್ ಕಂಡು ಹಿಡಿದಾರಲ್ಲ. 1 ಲಕ್ಷ ಜನಕ್ಕೆ ಅವ್ರು ಇಲ್ವೇ ಇಲ್ಲ, ಡೆತ್ ಇದ್ದಾರಂತ. ಇಲ್ಲ ಅಂತ ಅವರು ಅಡ್ರೆಸ್ ಇಲ್ಲ, ಅವರು ಇಲ್ಲ. ಸೊ ಫೋನ್ ನಂಬರ್ ಬೇರೆ ಇದೆ. ಅದನ್ನು 1 ಲಕ್ಷ ಆ ಥರ ಮತ್ತೆ ಅದನ್ನು ಯಾರಿದ್ದಾರೆ ಜೆನ್ಯೂನಾಗಿ ಅವ್ರು ಮಾಡಬೇಕಂತ ಒಂದು ಹೊಸ ಪ್ರಯೋಗ ನಡೀತಾ ಇದೆ ಅಷ್ಟೇ. ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ 1 ಲಕ್ಷ ಅಂದರೆ ಹೆಚ್ಚು ಕಮ್ಮಿ ನಿನ್ನೆ ಒಂದು 100 crore ಅಷ್ಟೇನೋ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಇನ್ನೂ ಡೆಪ್ತಾಗಿ ಹೋದರೆ ಎಲ್ಲದರಲ್ಲಿ ಸಿಗ್ಬೋದು. ಆ ರೀತಿ ಶಕ್ತಿಯಲ್ಲಿರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಸಿಗ್ಬೋದು. ಸ್ಕೀಮ್ ಮಾಡೋದು ಒಳ್ಳೆಯದು. ಅದು ಪರಿಸ್ಕೀಮ್ ಆಗ್ಬೇಕಂತೇಳಿ ಈಗ ಅದು ರಿವೈಸ್ ಆಗ್ತಾ ಇದ್ದಾರೆ. ಓಕೆ, ಪರಿಷ್ಕರಣೆ ಮಾಡ್ತೀವಿ ಅಂದ್ರೆ ಮತ್ತೊಂದಷ್ಟು ಶುರು ಆಗುತ್ತೆ. ಏನತ್ರ ಹೌದು, ಆ ಥರ ಅಲ್ಲಿ ಬೋಗಸ್ ಇದ್ರೆ ತೆಗಿಲೇಬೇಕಲ್ಲ. ಮತ್ತೆ ಈಗ 1 ಲಕ್ಷ ಹೋಗಿ ಈಗ ಬೋಗಸ್ ಇದ್ದಾರೆ. 1 lakh 1 ಕೋಟಿ 2 ಲಕ್ಷದಲ್ಲಿ 1 ಲಕ್ಷ ಹುಡುಕಿ ತೆಗಿದ್ದಾರೆ. ಇನ್ನೂ ಡೆಪ್ತ್ ಆಗೋರು ಇನ್ನೂ ಸಿಗ್ಬೋದು, ಇನ್ನೂ ಭಾಳ ಸಿಗ್ಬೋದು. ರೇಷನ್ ಕಾರ್ಡ್ ವಿಪಕ್ಷದವರು ಇದನ್ನೇ ಇಟ್ಕೊಂಡು ಕಳೆದ ವರ್ಷದ್ದು ಫೆಬ್ರವರಿ ಮಾರ್ಚ್ದು ಅಮೌಂಟ್ ಹಾಕಿಲ್ಲ ಅಂತ ಇಟ್ಕೊಂಡು ನಮ್ದು JJM ದುಡ್ಡು ಕೊಡ್ಬೇಕಿದ್ದಾರೆ ಅವ್ರು. ಇನ್ನೂ ಬಾಕಿ ಇದೆ. ಸುಮಾರು 20 ಇಲಾಖೆಯಿಂದ ದುಡ್ಡು ಬರ್ಬೇಕು ನಮಗೂ. ಹೌದು, ಇದು ಅಕ್ಕಿ ಕೊಡ್ತಾ ಇಲ್ಲ 2 ತಿಂಗಳಿಂದ ಅಂತ ಹೇಳ್ತಾ ಇದ್ರು. ಕೇಂದ್ರದಿಂದ ಅಕ್ಕಿ ಕೊಟ್ಟಿಲ್ಲ ಅಂತ. ಈಗ ಅದಕ್ಕೂ ಮುಖ್ಯ ಹಾಕಿದ್ರೆ ಮತ್ತೆ ನಿಮ್ ತಲೆ ಮೇಲೆ ಬರುತ್ತೆ ಮತ್ತೆ ಅಕ್ಕಿ. ಡಿಲೇ ಆಗ್ಬೋದು, ಕೊಡ್ತಾರೆ ಅಷ್ಟೇ. ಡಿಲೇ ಆಗ್ತದೆ, ಕೊಡ್ತಾರೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.